ಅವರು ನೀರಾವರಿ ಮಂತ್ರಿಗಳಾಗಿ. ಅದು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಬಗ್ಗೆ ಅಲ್ಲಿ ಅವರು ಘೋಷಣೆ ಮಾಡಿದ್ರು, ಇಲ್ಲ ನಾವೇನಂತಂದ್ರೆ ಈಗ ಏನಾದರೂ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿದೆ, ಅದಕ್ಕೆ ಒಂದು ಅವರಿಗೆ ರೈತರಿಗೆ ಪರಿಹಾರ ಏನು ಕೊಡಬೇಕು ಅಂಥೇಳಿ ನಾವು ವಿಚಾರ ಮಾಡಬೇಕಾಗಿದೆ ಅಂಥೇಳಿ. ಕೆಲವು ಅಂದೇನಪ್ಪ ಅಂದ್ರೆ ಅಲ್ಲಿ ಚರ್ಚೆ ಬಂತು, ಇಲ್ಲ ಕಳೆದ ಇದರೊಳಗಡೆ ಏನಪ್ಪ ಅಂದ್ರೆ ಆಗಿತ್ತು 25 ಲಕ್ಷ ಕೊಡಬೇಕು, ಅಲ್ಲಿ ಭೂಮಿ ಕಳ್ಕೊಳ್ಳೋದು. ಭೂಮಿ ಯಾಕೆ ಕಳ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ಈಗ ಸುಪ್ರೀಂ ಕೋರ್ಟ್ ತೀರ್ಪು ಆಗಿದೆ, ಏನು ಕ್ರಸ್ಟ್ ಗೇಟ್ ಏರಿಸಬೇಕು ಅಂತೇಳಿ. ಕ್ರಸ್ಟ್ ಗೇಟ್ ಏರಿಸಿದ್ರಪ್ಪ ಅಂದ್ರೆ ನಾವು 3ನೇ ಹಂತದ ಯೋಜನೆಗಳಿಗೆ ನೀರಿನ ಅವಕಾಶ ಸಿಗ್ತದೆ, ನೀರಿನ ಹೆಚ್ಚಿನ ಶೇಖರಣೆಗೆ ಅವಕಾಶ ಸಿಗ್ತದೆ ಅಂತೇಳಿ. ಆದರೆ ಕ್ರಸ್ಟ್ ಗೇಟು ಏರಿಸ್ಲಿಕ್ಕೆ ಇಷ್ಟ್ಯಾಕೆ ಡಿಲೇ ಆಗ್ತಾ ಇದೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಆಗಲೇ 3 ವರ್ಷ ಮೇಲಾಯಿತು. ಈಗ ಸುಪ್ರೀಂ ಕೋರ್ಟು ಇದನ್ನು ಕೊಟ್ಟು ಏನೋ ತೀರ್ಪು ಕೊಟ್ಟು, ಅವಾಗ ಇಲ್ಲದ್ದು ಈಗ ಯಾಕೆ ಇಮ್ಮಿಡಿಯೇಟ್ಲಿ ಇವ್ರಿಗೇನಪ್ಪ ಅಂದ್ರೆ ಅದ್ರ ಬಗ್ಗೆ ಆಸಕ್ತಿ ಹುಟ್ಟಿದೆ ಅಂತ ಹೇಳಿದ್ರೆ, ನನಗನ್ಸೋದೇನಂತ ಹೇಳಿದ್ರೆ, ರಾಜ್ಯದಲ್ಲಿ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ರೈತರು ಸ್ಫೋಟಗೊಳ್ತಾ ಇದ್ದಾರೆ, ಅಂಥ ಪರಿಸ್ಥಿತಿ ತಲುಪಿದ್ದಾರೆ. ಆಮೇಲೆ ದಲಿತರು ತಮ್ಮ ಒಂದು ಇದನ್ನೇನಪ್ಪ ಅಂದ್ರೆ ನಿಧಿಯನ್ನು ಬೇರೆ ಒಂದು ಪುಕ್ಕಟ್ಟೆ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ ಅಂತಕ್ಕಂಥ ಅತೃಪ್ತಿ ಹೊಗೆಯಾಡ್ತಾ ಇದೆ. ಆಮೇಲೆ ಏನಪ್ಪ ಅಂದ್ರೆ ಬೇರೆ ಬೇರೆ ಈ ಥರ ವಿಜಿಲೆನ್ಸ್ ರಿಪೋರ್ಟ್ ಇದ್ದಾವೆ ಅಂತೇಳಿ ನಾನು ಕೆಲವೊಂದು ಸೋರ್ಸಸ್ಲಿಂದ ನಾನು ತಿಳಿತು. ಏನಂತ ತೀವ್ರವಾದ ಅಸಂತೃಪ್ತಿ ಮತ್ತು ಇದು ಅತೃಪ್ತಿ ಹೊಗೆ ಆಡ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ರೈತರ ಮಧ್ಯೆ ಅಂತಕ್ಕಂಥದ್ದು. ಮತ್ತು ಉತ್ತರ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಕಳಿಸ್ಕೊಟ್ಟು ಇವತ್ತೇನಂತಂದ್ರೆ ಇದಾಗಿದೆ, ಸರ್ಕಾರ ಆಗಿದೆ. ಆದರೆ ಉತ್ತರ ಕರ್ನಾಟಕ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಕಷ್ಟದ ಕಾಲದಲ್ಲಿ ಸಿದ್ದರಾಮಯ್ಯನವರಿಗೆ ಏನಪ್ಪ ಅಂದ್ರೆ ಕೈ ಹಿಡಿದು ಬಾದಾಮಿಯಿಂದ ಕಳಿಸಿದ್ರು. ಆದರೆ ಅದೆಲ್ಲ ಓಕೆ, ಏನು ಇದ್ದಕ್ಕಿದ್ದಂಗೆ ಯಾಕೆ ಮಾಡ್ತಾ ಇದ್ರಿ ಅಂದರೆ ಯಾವುದೇ ಕಾರಣಕ್ಕಾದರೂ ಮಾಡಲಿ, ಆಗೋದು ಒಳ್ಳೆಯದು ಅಂತ ಹೇಳ್ತೀವಿ. ಹೌದಾ, ನೀವು ಜನರಿಗೆ ಮೂಗಿ ತುಪ್ಪ ಹೊರಿಸ್ಲಿಕ್ಕೆ ಹೇಳ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಆರೋಪ. ಯಾಕೆ ಅಂತ ಹೇಳಿದ್ರೆ, ಇವರಿಗೆ ಒಂದು ಬದ್ಧತೆ ಇಲ್ಲ, ಸ್ಪಷ್ಟತೆ ಇಲ್ಲ. ಮತ್ತು ಮುಖ್ಯವಾಗಿ ಇವರೇನು ಹೇಳ್ತಾ ಇದ್ದಾರೆ, ಮೊನ್ನೆ ಅವರು ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಅದನ್ನೆಲ್ಲ ಮುಳುಗಡೆ ಆಗಿದ್ದು ಅದನ್ನೆಲ್ಲ ಏನಪ್ಪ ಅಂದ್ರೆ ಮಾಡಬೇಕಂದ್ರೆ ಅದನ್ನ ಏರಿಸ್ಬೇಕಂದ್ರೆ 75,000 ಕೋಟಿ ಬೇಕು, ಅಲ್ಲಿಂದ ಹಿಡಿದು 1 ಲಕ್ಷ ಕೋಟಿವರೆಗೆ ಆಗುತ್ತೆ. ಅದೇ ಅಂಕೆ ಸಂಖ್ಯೆನೇ ತಪ್ಪು ಮಾಹಿತಿ ಆಗುತ್ತೆ. ಈ ಹಿಂದೆ ಫಸ್ಟ್ ಟೈಮ್ ಯಾರಪ್ಪ ಅಂದರೆ ಇವರು ಯಾರು ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಂ ಬಿ ಪಾಟೀಲರು ನೀರಾವರಿ ಮಂತ್ರಿಗಳಾಗಿದ್ದರು. ಎಷ್ಟು ವರ್ಷದಿಂದ? ಅಷ್ಟು ವರ್ಷದಿಂದಲೇ ಅವರೇನಪ್ಪ ಅಂತಂದ್ರೆ ಹೇಳಿದ್ರು 1 ಲಕ್ಷ ಕೋಟಿ ಬೇಕಾಗುತ್ತೆ ಅಂತೇಳಿ. 16 ವರ್ಷ ಕಳೆದ ಮೇಲೆ ಇವತ್ತು ಹೇಳ್ತಾರೆ 75,000 ಕೋಟಿ ಅಂತೇಳಿ. ಅಂಕಿ ಸಂಖ್ಯೆಗಳನ್ನು ಸಹಿತ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಸರಿಯಾಗಿ. ಇವತ್ತು ಎಷ್ಟು 1 ಲಕ್ಷ ಕೋಟಿಗಿಂತ ಒಂದು 10 ವರ್ಷದಿಂದಕ್ಕಿಂತ ಎಷ್ಟು ಇವತ್ತು ಏನಪ್ಪ ಅಂದ್ರೆ ಬೆಲೆ ಏರಿಕೆ ಆಗಿದೆ, ಇನ್ಫ್ಲೇಷನ್ ಆಗಿದೆ. ಎಷ್ಟು ಕೋಟಿ ಬೇಕು? ಇವತ್ತೊಂದು 2 ಲಕ್ಷ ಕೋಟಿ ಆದರೂ ಸಹಿತ ಏನಪ್ಪ ಅಂದ್ರೆ ಮಿನಿಮಮ್ ಬೇಕಾಗುತ್ತೆ. ಅದ್ರ ಬಗ್ಗೆ ಸರ್ವೆ ಮಾಡಬೇಕು. ಸರ್ವೆ ರಿಪೋರ್ಟ್ ಇಲ್ಲ ಇವ್ರ ಹತ್ರ, ಸರಿಯಾದ ಅಂಕಿ ಸಂಖ್ಯೆಗಳಿಲ್ಲ. ಇವತ್ತೇನು ಹೇಳ್ತಾ ಇದ್ದಾರೆ, ಇದ್ದಕ್ಕಿದ್ದಂಗೆ ಏನಂತಂದ್ರೆ ನಾವು ಅದನ್ನು ಬದ್ಧತೆ ತೋರಿಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಅಂತೇಳಿ. ಇದು ಶುದ್ಧ ಸುಳ್ಳು. ಯಾಕೆ ಅಂತ ಹೇಳಿದ್ರೆ, ಬಜೆಟ್ನಲ್ಲಿ ಆ ಒಂದು ಉದ್ದೇಶಕ್ಕಾಗಿ ಒಂದು ನಯಾ ಪೈಸೆಯನ್ನು ಇಟ್ಟಿಲ್ಲ ಇವರು. ಆ ಬದ್ಧತೆ ಇದ್ದರೆ ಅವಾಗ ಇಡಬೇಕಾಗಿತ್ತು, ಬಜೆಟ್ನಲ್ಲಿ ಇಟ್ಟಿಲ್ಲ. ಎಲ್ಲಿ ಇಟ್ಟಿದ್ದೀರಾ? ಹೇಗೆ ತರ್ತೀರಾ? ನೀವು ತೋರಿಸಿದ್ದೀರಾ? ನೀವು ಇಲ್ಲ. ಬಜೆಟ್ನಲ್ಲಿ ತೋರಿಸಲಾರ್ದೇ ಬಜೆಟ್ನಲ್ಲಿ ಫಸ್ಟ್ ಬಜೆಟ್ ಅವ್ರದ್ದು ಸಿದ್ದರಾಮಯ್ಯನವರು ಅಧಿಕಾರ ವಹಿಸ್ಕೊಂಡು ಕೂಡ 2ನೇ ಸರ್ತೆ 2ನೇ ಅವಧಿಯಲ್ಲಿ ಅವರು ತಮ್ಮ ಬಜೆಟ್ನಲ್ಲಿ ಭಾಷಣದಲ್ಲಿ ಹೇಳಿಬಿಟ್ರು. ಅವರು ಅದು ಪ್ರಿಂಟೆಡ್ ಇದೆ, ಆನ್ ರೆಕಾರ್ಡ್. ನೀರಾವರಿ ಯೋಜನೆಗಳಿಗೆ ಅತಿಯಾಗಿ ಹೆಚ್ಚು ಖರ್ಚು ಮಾಡಲಾಗಿದೆ, ಅದು ಆರ್ಥಿಕ ಅಶಿಸ್ತು ಅಂತೇಳಿ. ಇದು ನಾನು ಈ ಹಿಂದೆ ಹೇಳ್ತೀನಿ. ನೀರಾವರಿ ಯೋಜನೆಗಳಿಗೆ ಇಷ್ಟೊಂದು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಆರ್ಥಿಕ ಶಿಸ್ತು ಅಂತ ಹೇಳಿದರು. ಇದೇ ಸಿದ್ದರಾಮಯ್ಯನವರು ಅಧಿಕಾರ ಇಲ್ಲದೇ ಅವರು ಏನಪ್ಪ ಅಂದ್ರೆ ಪರದಾಡ್ತಾ ಇರುವಾಗ ಕೃಷ್ಣೆಯ ಕಡೆಗೆ ಕಾಂಗ್ರೆಸ್ ನಡಿಗೆ ಅಂತೇಳಿ ಮಾಡಿದರು. ಅವಾಗ ಇಲ್ಲೆಲ್ಲ ಭಾಷಣ ಮಾಡಿದ್ದಾರೆ.
ಕೇಶವಪ್ಪ ಮುಂದಕ್ಕೆ ನನ್ನ ಕೈ ನಿಡ್ಕರಪ್ಪ ಏನ್ ಮಾಡ್ಬೇಕು ರವಿಕ ರವಿದು ಏನಾಯ್ತಪ್ಪ ಎರಡು ಇನ್ನಾಯ್ತು ಏನು ಹನುಮಂತ ನಗರ ಮತ್ತು ಚಿಕ್ಕನಹಳ್ಳಿ ಗೇಟ್ ಅಂತಾರೆ ಇದನ್ನ ಬೆಟ್ಟಬಂಜನಹಳ್ಳಿ ರೈಟ್ಗೆ ಹೋದ್ರೆ ಬೆಟ್ಟಬಂಜನಹಳ್ಳಿ. ಇವತ್ತು ಇದೇನು ಗುದ್ಲಿ ಪೂಜೆ 30 ಲಕ್ಷ ರೂಪಾಯಿ ಗುದ್ಲಿ ಪೂಜೆ ಶಾಸಕರ ಅವರ ಅನುದಾನದಲ್ಲಿ ಅದೇನು ಗುದ್ಲಿ ಪೂಜೆ ಶಾಸಕರ ಅನುಪಿಸ್ತಾ ಇದ್ದೀವಿ ನಾವೆಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಅಧ್ಯಕ್ಷತೆಯಲ್ಲಿ ಇದೇನು ಗುದ್ಲಿ ಪೂಜೆ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರಾದಂಥ ನದೀಮ್ ಅವರು, ಸಲೀಮಣ್ಣವರು ಹಾಗೂ ನಮ್ಮ ಕ್ಲೇರಿ ಹಿರಿಯ ಮುಖಂಡರಾದ ನಮ್ಮ ವಿನಾಯತಣ್ಣವರು, ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮುದತ್ತಿ ಪಂಚಾಯತಿ ಅಧ್ಯಕ್ಷರಾದ ನಾಗೇಂದ್ರ ಅವರು, ಬೆಂಡಿಗೇನಹಳ್ಳಿ ನಾರಾಯಣಸ್ವಾಮಣ್ಣವರು, ಭಾಷಣ್ಣವರು, ಅರುಣ್ ಅವರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಭಟ್ರಾಜಪ್ಪನವರು, ಅದು ರವಿ, ಚಿನ್ನಾಪುರ ನಾರಾಯಣಸ್ವಾಮಿ, ಚರಣ್ಣು, ದಂಡಗಾನಹಳ್ಳಿ ರಮೇಶಣ್ಣ, ಅದೇ ರೀತಿ ಕದೀರಿ, ಗುಟ್ಟಳ್ಳಿ ಮಾಜಿ ಪಂಚಾಯತಿ ಅಧ್ಯಕ್ಷ ಗುಟ್ಟಳ್ಳಿ ಸೀನಣ್ಣವರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಇವತ್ತೇನು ಇದನ್ನು ಪೂಜೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಇವತ್ತು ಪೂಜೆ ಮಾಡಿ ಕೆಲಸ ಪ್ರಾರಂಭ ಆಗಿದೆ.